ಮುಟ್ಟಿಸ್ತಾ ಇದ್ರು ಕೂಡ ಕಾಮುಕರಿಗೆ ಬ್ರೇಕ್ ಹಾಕುವಂತಹ ಕೆಲಸಗಳ ಆಗ್ತಾನೆ ಇಲ್ಲ. ಮತ್ತೆ ಮತ್ತೆ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕೊರಿಯನ್ ಮಹಿಳೆಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಡಲಾಗಿದೆ. ಎಲ್ಲಿ ಹೋದ್ರೂ ಮಹಿಳೆಯರಿಗೆ ಸೇಫ್ಟಿ ಇಲ್ಲ ಅನ್ನೋದು ಪದೇ 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 ಸಾಬೀತಾಗ್ತಾನೆ ಇದೆ. ಏರ್ಪೋರ್ಟ್ ನಲ್ಲಿ ಈಗಾಗಿರುವಂತಹ ಘಟನೆ ಇದು. ಏರ್ಪೋರ್ಟ್ ಸಿಬ್ಬಂದಿಯೇ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಅಫಾನ್ ಅಹ್ಮದ್ ಎಂಬ ಕಾಮುಕರಿಂದ ಕಿರುಕುಳ ಆಗಿದೆ. ಬೆಂಗಳೂರಿನಿಂದ ಕೊರಿಯಾಗೆ ತೆರಳುತ್ತಾ ಇದ್ದಂತಹ ದೂರುದಾರ ಮಹಿಳೆ ಇಮಿಗ್ರೇಷನ್ ತಪಾಸಣೆ ಮುಗಿಸಿ ಫ್ಲೈಟ್ ಹತ್ತೋದಕ್ಕೆ ಹೊರಟಿದಂತಹ ಮಹಿಳೆ ದಾರಿಗೆ ಅಡ್ಡ ಬಂದು ನಿಮ್ಮ ಲಗೇಜ್ ನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಂತಹ ಕಾಮಿ ಚೆಕ್ ಮಾಡಬೇಕು ಅಂತ ಹೇಳಿ ಪುರುಷರ ಶೌಚಾಲಯದ ಬಳಿ ಕರೆದೊಯ್ದಿದ್ದಂತಹ ಅಫಾನ್ ಮಹಿಳೆಯ ಖಾಸಗಿ ಭಾಗಗಳನ್ನ ಮುಟ್ಟಿ ಅನುಚಿತವಾಗಿ ವರ್ತಿಸಿದ್ದಾನೆ. ಪ್ರಕರಣದ ಕುರಿತು ಏರ್ಪೋರ್ಟ್ ಠಾಣೆಯಲ್ಲಿ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಫಾನ್ ಅನ್ನ ಬಂಧಿಸಿದ್ದಾರೆ ಪೊಲೀಸ್ನವರು. ನೋಡಿ ಯಾವ ರೀತಿಯಾಗಿ ಏನಾದ್ರೂ ಲಗೇಜ್ ಅಲ್ಲಿ ಸಮಸ್ಯೆ ಇದ್ರೆ ಅಲ್ಲೇ ನಿಂತು ಆ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರುವಂತಹ ಕೆಲಸ ಸಿಬ್ಬಂದಿಗಳು. ಅದನ್ನು ಬಿಟ್ಟು ಅದು ಪುರುಷರ ಶೌಚಾಲಯದ ಬಳಿ ಕರೆದುಕೊಂಡು ಹೋಗಿ ಅನುಚಿತವಾಗಿ ವರ್ತಿಸ್ತಾರೆ ಅಂತಂದ್ರೆ ಇನ್ ಇವ್ರ ಮನಸ್ಥಿತಿ ಅಂತದ್ದು ಅಂತ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇಮಿಗ್ರೇಷನ್ ಮುಗಿದ ಮೇಲೂ ಆರೋಪಿ ಮಹಿಳೆಗೆ ಹೇಗ್ ಕಿರುಕುಳವನ್ನ ಕೊಟ್ಟಿದ್ದಾನೆ? ಮಹಿಳೆಗೆ ಎಲ್ಲಿ ಹೋದ್ರೂ ಈ ರೀತಿಯಾದಂತಹ ದೌರ್ಜನ್ಯ ಕಿರುಕುಳ ನಡೆಯುವಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದು ಯಾವಾಗ ಅಂತ? ರಮ್ಯಾ, ಏನು ಬೆಂಗಳೂರಿನಿಂದ ಕೊರಿಯಾಗೆ ಹೊರಟಿದ್ದಂತ ಒಬ್ಬ ಮಹಿಳೆ ಲೈಂಗಿಕ ಕಿರುಕುಳ ಮಾಡಿರುವಂತ ಘಟನೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತದ್ದು. ಅಂದ್ರೆ ಏನೋ ಬೆಂಗಳೂರಿಂದ ತೆರಳ್ತಾ ಇದ್ದಂತ ಮಹಿಳೆ ಏನು ಇಮಿಗ್ರೇಷನ್ ಅಂದ್ರೆ ಚೆಕ್ ಇನ್ ಆಗಿ ಇಮಿಗ್ರೇಷನ್ ಎಲ್ಲ ಏನೋ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಫ್ಲೈಟ್ ಹತ್ಬೇಕನ್ನುವಂತ ಸಮೀಪಕ್ಕೆ ಹೋದಾಗ ಅಲ್ಲಿ ಏರ್ಪೋರ್ಟ್ ಸಿಬ್ಬಂದಿ ಅಫಾನ್ ಅಂತ ಏನಿರ್ತಾರೆ ಅವ್ರು ಬಂದು ಏನು ಲಗೇಜ್ ಅಲ್ಲಿ ಒಂದು ಸಮಸ್ಯೆ ಇದೆ, ಸರಿಯಾಗಿ ರೀಡ್ ಆಗಿಲ್ಲ, ಹೀಗಾಗಿ ಮತ್ತೊಮ್ಮೆ ಆ ಲಗೇಜ್ ಅನ್ನ ಚೆಕ್ ಮಾಡ್ಬೇಕಂತೇಳಿ ಅವ್ರನ್ನ ಪುಸ್ಲಾಯಿಸ್ಕೊಂಡು ಅವರನ್ನ ಏನು ಶೌಚಾಲಯದ ಬಳಿ ಅಂದ್ರೆ ವಿಶೇಷ ಅದರಲ್ಲೂ ಪುರುಷರ ಶೌಚಾಲಯದ ಬಳಿ ಕರ್ಕೊಂಡು ಹೋಗಿ ಅಲ್ಲಿ ಅವರ ಖಾಸಗಿ ಅಂಗಗಳನ್ನ ಮುಟ್ಟಿ ಏನೋ ಅತಿರೇಕದ ವರ್ತನೆಯನ್ನ ತೋರ್ತಿರುವಂತದ್ದು. ಈ ನೆಲೆಯಲ್ಲಿ ಏನೋ ಇದಾದ ನಂತರ ಅವ್ರಿಗೆ ಖಾಸಗಿ ಭಾಗಗಳನ್ನ ಮುಟ್ಟಿ ಧನ್ಯವಾದಗಳು ಹೇಳಿರುವಂತದ್ದು ಅತ್ಯಂತ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಈ ನೆಲೆಯಲ್ಲಿ ಏನಾದ್ರೂ ಬಂದಿದ್ರ ಏನ್ ಕತೆ ಅಂತ ಹೇಳಿ, ಯಾಕೆಂದ್ರೆ ಏರ್ಪೋರ್ಟ್ ನಲ್ಲೇ ಈ ರೀತಿಯಾಗಿ ಅದು ಅಷ್ಟೊಂದು ಬಿಗಿ ಭದ್ರತೆ ಇರುವಂತಹ ಸ್ಥಳದಲ್ಲಿಯೇ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ರಮ್ಯಾ, ಯಾವುದೇ ಒಂದು ಸಿಬ್ಬಂದಿ ಏರ್ಪೋರ್ಟ್ ಒಳಗಡೆ ಬರ್ಬೇಕಂದ್ರೆ ಅಧಿಕಾರಿಗಳು ಎಲ್ಲಾ ರೀತಿಯಾದಂತ ಪರಿಶೀಲನೆ ಮಾಡಿಕೊಂಡು ಏನೋ ಅಲ್ಲಿನ ಕೆಲಸಕ್ಕೆ ತೋರಿಸ್ಕೊಂಡಿರುವಂತದ್ದು. ಆದ್ರೆ ಇಲ್ಲಿ ಅವನ ಮನಸ್ಥಿತಿ ಏನು ಮದ್ಯಪಾನ ಮಾಡಿದ್ದಾನ ಅಂತ ಇಲ್ಲಿ ನಾವು ನೋಡೋಕ್ಕಿಂತ ಮೊದಲು ಅವನ ಮನಸ್ಥಿತಿ ವಿಕೃತ ಮನಸ್ಥಿತಿ ಅನ್ನೋದು ಇತ್ತು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಮಹಿಳೆಯರ ಮೇಲೆ ಅಸಡ್ಡೆ ಇರುವಂತದ್ದನ್ನ, ಕಾಮುಕ ಭಾವನೆ ಇರುವಂತದ್ದನ್ನ ನಾವು ನೋಡ್ಬೇಕಾಗುತ್ತೆ. ಈ ನೆಲೆಯಲ್ಲಿ ಏನು ಮಹಿಳೆ ಏನು ಸಮೀಪವೇ ಇರುವಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ಪೋರ್ಟ್ ಬಳಿ ತೆರಳಿ ಅಲ್ಲಿ ದೂರನ್ನ ದಾಖಲಿಸಿರ್ತಾರೆ. ಈಗ ಆ ದೂರನ್ನ ಆಧರಿಸಿ ಈಗ ಏನು ಆರೋಪಿಯನ್ನ ವಶಕ್ಕೆ ಪಡೆದಿರುವಂತದ್ದು. ಮತ್ತೆ ಅಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗೆ ಆ ಮಹಿಳೆಯು ಕೂಡ ಧನ್ಯವಾದ ತಿಳಿಸಿದಾರೆ ಅನ್ನುವಂತ ಒಂದು ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.